ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಪರ ನಿಂತ ಬಿಜೆಪಿ. ರಾಜೀವ್ ಗೌಡ ವಿರುದ್ಧ ಬಿಜೆಪಿ ಮುಖಂಡರಿಂದ ದೂರು ಸಲ್ಲಿಕೆಯಾಗಿದೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಬಿಜೆಪಿ ಮುಖಂಡರು. ಶಿಡ್ಲಘಟ್ಟ ಠಾಣೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಭೇಟಿ ನೀಡಿ ದೂರನ್ನ ದಾಖಲಿಸಿದ್ದಾರೆ. ಅವ್ರಿಗೆ ಮಾಜಿ ಸಂಸದ ಮುನಿಸ್ವಾಮಿ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಸೀಕಲ್ ರಾಮಚಂದ್ರ ಮತ್ತೆ ಮಾಜಿ ಸಂಸದ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ಈಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ಸೀಕಲ್ ರಾಮಚಂದ್ರ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷರು, ಇನ್ನು ಮುನಿಸ್ವಾಮಿ ಕೋಲಾರದ ಮಾಜಿ ಸಂಸದರು, ಅವರ ನೇತೃತ್ವದಲ್ಲಿ ಈಗ ದೂರನ್ನ ದಾಖಲು ಮಾಡಲಾಗಿದೆ. ಕೈ ಮುಖಂಡ ರಾಜೀವ್ ಗೌಡರನ್ನ ಬಂಧಿಸುವಂತೆ ಒತ್ತಾಯವನ್ನು ಕೂಡ ಮಾಡಲಾಗ್ತದೆ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ನೋಡಿ, ಈಗ ಬಿಜೆಪಿ ಕೂಡ ಪೌರಾಯುಕ್ತೆ ಅಮೃತ ಗೌಡರ ಪರ ನಿಂತಿದೆ. ನೇರವಾಗಿ ರಾಜೀವ್ ಗೌಡ ವಿರುದ್ಧ ಈಗ ದೂರನ್ನ ನೀಡಿದ್ದಾರೆ ಸೀಕಲ್ ರಾಮಚಂದ್ರ ಮತ್ತೆ ಮುನಿಸ್ವಾಮಿ. ಖಂಡಿತ ಮಸೂದನ್, ಏನೊಂದು ಅಮೃತ ಗೌಡ ಏನು ತೀವ್ರ ಮನನೊಂದು ಏನು ಕಣ್ಣೀರು ಹಾಕಿದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ದುರ್ವರ್ತನೆ ವಿರುದ್ಧ ಏನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಇರ್ಬೋದು, ಅದೇ ರೀತಿಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಇರ್ಬೋದು, ಇವರೆಲ್ಲ ಭೇಟಿ ಕೊಟ್ಟು ಆಕೆಗೆ ಸಾಂತ್ವನ ಹೇಳಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಏನು ರಾಜೀವ್ ಗೌಡ ವಿರುದ್ಧ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಆತನನ್ನ ಕೂಡಲೇ ಬಂಧಿಸಬೇಕು, ಆತನನ್ನ ಗಡಿಪಾರು ಮಾಡಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಈಗ ನಡೆಸ್ತಾ ಇರತಕ್ಕಂಥದ್ದು. ಏನು ಶಿಡ್ಲಘಟ್ಟದಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಈಗ ಆಕ್ಟಿವ್ ಆಗಿ ಆಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಒಂದು ಆಕೆಯನ್ನ ಯಾವುದೇ ಕಾರಣಕ್ಕೂ ಆಕೆ ಮಾನಸಿಕ ಸ್ಥೈರ್ಯ ಕುಗ್ಗಿಸಬಾರದು. ಅದೇ ರೀತಿಯಲ್ಲಿ ಕರ್ತವ್ಯ ಏನು ಸರ್ಕಾರಿ ನೌಕರಾಗಿರ್ತಕ್ಕಂಥ ಕಮಿಷನರ್ ಆಗಿರ್ತಕ್ಕಂಥ ಪೌರಾಯುಕ್ತ ಆಗಿರ್ತಕ್ಕಂಥ ಅಮೃತ ಗೌಡ ಅವರಿಗೆ ನೈತಿಕ ಸ್ಥೈರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು. ಆಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋ ಜೊತೆಗೆ ಆಕೆ ಪ್ರಾಣ ಬೆದರಿಕೆ ಮತ್ತೆ ಆಕೆಗೆ ನೈತಿಕ ಸ್ಥೈರ್ಯ ಕುಂದಿಸುವಂತ ರೀತಿಯಲ್ಲಿ ಮಾತಾಡಿರುವಂತಹ ರಾಜೀವ್ ಗೌಡರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಇದು ಬಂಧನ ಆಗಬೇಕು, ಅಥವಾ ದೊಡ್ಡ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ಸೂದನ್, ಧನ್ಯವಾದ ಸುರೇಶ್ ನಿಮ್ಮ ಮಾಹಿತಿಗೆ.